ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇವತ್ತು ನಾವು ಅತ್ತಿಗೆಯ ಮನೆಗೆ ಹೋಗ್ತಾ ಇದ್ದೇವೆ. ಅತ್ತಿಗೆಯನ್ನು ನೋಡಲಿಕ್ಕೆ, ಅವರ ನಾದಿನಿ ಇದ್ದಾರೆ, ಅವರನ್ನು ನೋಡಲಿಕ್ಕೆ ಹಾಗೆ ಹೋಗ್ತಾ ಇದ್ದೇವೆ. ನೋಡಿ, ನಾನು, ನನ್ನ ಪುಳ್ಳಿ ಮಗಳು ಅಳಿಯ ಎಲ್ಲ ಹೋಗ್ತಾರೆ, ಗಾಡಿಯಲ್ಲಿ ಹೋಗ್ತಾ ಇದ್ದೇವೆ. ನೋಡಿ, ಇದು ಕಂಬ್ಲಪದವು. ನೋಡಿ, ಇನ್ಫೋಸಿಸ್ ದಾಟಿ ಕಂಬ್ಲಪದವಿಗೆ ಬಂದು ಮುಟ್ಟಿದ್ದೇವೆ. ನಂತರ ನೋಡಿ, ಇದು ದೇರ್ಲಕಟ್ಟೆ. ಅಲ್ಲಿ ಒಂದು ಅಂಗಡಿಯಲ್ಲಿ ನಾವು ಎಲ್ಲ, ಅಲ್ಲಿ ಮಗು ಉಂಟು ಒಂದು, ಮತ್ತು ಅತ್ತಿಗೆಯವರ ನಾದಿನಿ ಅವರು ತುಂಬ ಏಜ್ ಆಯಿತು, ಒಂದು 82 ವರ್ಷ ಆಯಿತು. ಅವರಿಗೆ ಸ್ವಲ್ಪ ಬಾಳೆಹಣ್ಣೆಲ್ಲ ತೆಗೆದುಕೊಂಡಿದ್ದೇವೆ. ನೋಡಿ, ತುಂಬ ಒಳ್ಳೆಯದಿತ್ತು, ಬೊಂಡ ಬಾಳೆಹಣ್ಣು ಎಲ್ಲ ಅಂಗಡಿಯಲ್ಲಿ, ಫ್ರೂಟ್ಸ್ ಎಲ್ಲ ಒಳ್ಳೆಯದಿತ್ತು. ನಂತರ ಅಲ್ಲಿಂದ ಹೊರಟೆವು. ನೋಡಿ, ಎಷ್ಟು ಚೆಂದ ಉಂಟು ನೋಡಿ ವೀಕ್ಷಕರೇ, ತೆಂಗಿನ ಮರ. ಒಂದು ಮಳೆಗಾಲದಲ್ಲಿ ಒಂದು ನೋಡಲಿಕ್ಕೆ ಒಂದು ಚೆಂದ ಕಾಣ್ತದೆ. ಈ ಬಳ್ಳಿಗಳನ್ನು ನೋಡಿ, ಮರಗಳನ್ನು ತಬ್ಬಿಕೊಂಡ ರೀತಿ ನೋಡಿ, ಎಷ್ಟು ಚೆಂದ ಕಾಣ್ತದೆ ಅದೆಲ್ಲ. ನೋಡಿ, ಅಡಿಕೆ ಮರ ನೋಡಿ ಎಷ್ಟು ಉಂಟು, ತೆಂಗಿನ ಮರ, ಅಡಿಕೆ ಮರ ಎಲ್ಲ. ನೋಡಿ, ನಾನು ರಾಣಿಪುರ ಹತ್ತಿರಕ್ಕೆ ಮುಟ್ಟಿದ್ದೇವೆ. ನಮ್ಮ ಅತ್ತಿಗೆಯ ಮನೆ ರಾಣಿಪುರದಲ್ಲಿ. ನೋಡಿ, ಅವರ ಬದಿಯಲ್ಲಿ, ಮಾರ್ಗದ ಬದಿಯಲ್ಲೆಲ್ಲ ಎಷ್ಟು ಕ್ರೋಟನ್ನೆಲ್ಲ ನೆಟ್ಟಿದ್ದಾರೆ. ಅವರಲ್ಲ, ಬೇರೆಯವರೆಲ್ಲ. ಚೆಂದ ಕಾಣ್ತದೆ ಮಾತ್ರ ನೋಡಲಿಕ್ಕೆ. ನೋಡಿ, ಅತ್ತಿಗೆಯವರ ಮನೆಗೆ ಮುಟ್ಟಿದ್ದೇವೆ. ನೋಡಿ, ಈ ನಾಯಿ ಅತ್ತಿಗೆಯದ್ದು, ಗಿಡ್ಡ ನಾಯಿ. ನಮಗೆ ಸ್ವಲ್ಪ ಜೋರು ಮಾಡಿತು, ಮತ್ತು ವಿಡಿಯೋ ಎಲ್ಲ ಮಾಡುವಾಗ ಅಲ್ಲಿ ಮಲಗಿಕೊಂಡಿತು. ನೋಡಿ, ನೋಡ್ತದೆ. ನಾಯಿ ಚೆಂದ ಅಲ್ಲ ವೀಕ್ಷಕರೇ, ನಾಯಿ ಬೆಕ್ಕು ಎಲ್ಲ. ನೋಡಿ, ಅತ್ತಿಗೆಯವರ ತೋಟ ಇದು. ತೆಂಗಿನ ಮರ, ಬಾಳೆ ಗಿಡ ಇದೆ, ಮತ್ತು ಹೂವಿನ ಗಿಡ, ಇದೆಲ್ಲ ಅವರು ಮಾಡಿದ್ದು. ಇಲ್ಲಿ ಹತ್ತಿರ ನದಿ ಕೂಡ ಉಂಟು, ಅವರ ನೇತ್ರಾವತಿ ನದಿ. ನೋಡಿ, ಅತ್ತಿಗೆಯ ಬೆಕ್ಕು ನೋಡಿ ಮಲಗಿದೆ. ನೋಡಿ ಹೇಗೆ ಮಲಗಿದೆ, ಸ್ವಲ್ಪ ಬಿಸಿಲಿತ್ತು ಆಗ. ಆ ಬೆಕ್ಕಲ್ಲಿ ಆಡ್ತಿದ್ರು ಮಕ್ಕಳೆಲ್ಲ. ನೋಡಿ, ಇದು ಅತ್ತಿಗೆಯ ದೊಡ್ಡ ಮಗನ ಮಗಳು. ಇವಳು 14 ವರ್ಷದ ನಂತರ ಆದದ್ದು ಅವರಿಗೆ. ಅವಳ ಹೆಸರು ಸಾನಿಯಾ ಅಂತೇಳಿ. ನೋಡಿ, ಇದು ಅತ್ತಿಗೆಯ ನಾದಿನಿ. ನೋಡಿ, ಅವರಲ್ಲಿ ಮಾತನಾಡ್ತಾ ಇದ್ದಾರೆ. ನನ್ನ ಮಗಳು ಏಜ್ ಆಯಿತು ಅವರಿಗೆ. ಒಂದು ಸೊಸೆ, ಅವಳ ಮಗು ಅದು ಸಾನಿಯಾ. ತುಂಬ ಪ್ರೇಯರ್ ಮಾಡಿದ್ದಾರೆ ಪಾಪ ಅವರೊಂದು ಮಗು ಆಗಲಿಕ್ಕೆ. ನೋಡಿ, ಇದು ಅತ್ತಿಗೆಯ ನಾದಿನಿ. ನೋಡಿ, ಥ್ಯಾಂಕ್ ಯು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.